ಇಂಥ ಅಂದ ನನಗೆ ಮೊದಲೇ ಪರಿಚಯ ಆಗಿದ್ರೆ ನಾನು ಆ ಹುಚ್ಚಿ ರಾಜಲಕ್ಷ್ಮಿನ ಇಷ್ಟ ಪಡ್ತಾನೆ ಇರಲಿಲ್ಲ. ಅವಳ ಜೊತೆಗೆ ಮದುವೆಗೆ ಒಪ್ಕೋತಾ ಇರಲಿಲ್ಲ. ಯಾಕೆ ಸ್ಮಿತಾ, ನನ್ನ ಜೀವನದಲ್ಲಿ ಲೇಟಾಗಿ ಬಂದೆ. ನೀ ಸ್ವಲ್ಪ ಮೊದಲೇ ನನ್ನ ಲೈಫ್ ಒಳಗೆ ಬಂದಿದ್ರೆ ಆ ರಾಜಲಕ್ಷ್ಮಿ ಜೊತೆ ನನಗೆ ನರ್ಕನೇ ಇರ್ತಿರ್ಲಿಲ್ಲ. ನಮ್ಮ ಮಧ್ಯೆ ಅವಳು ಅಡ್ಡವಾಗಿ ಬಂದು ಪ್ರತಿಯೊಂದಕ್ಕೂ ಕಿರ್ಚಿ ಜಗಳ ಮಾಡ್ತಿರ್ಲಿಲ್ಲ. ರಾಜಲಕ್ಷ್ಮಿ ಆ ಹೆಸರು ಕೇಳಿದ್ಯಾ? ಚೀ ಚಿ 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 ಆ ಹೆಸರಿಗೆ ತಕ್ಕ ಹಾಗೆ ಅವಳು ಕೂಡ ಹಳೆ ಕಾಲದೋಳ್ ತರ ಇದ್ದಾಳೆ. ಅವಳಿಗೆ ಸರಿಯಾಗಿ ಮಾತು ಬರಲ್ಲ, ಪ್ರೀತಿ ತೋರ್ಸಕ್ಕೂ ಬರಲ್ಲ, ಆಟ ಗೊತ್ತಿಲ್ಲ, ಪಾಠ ಗೊತ್ತಿಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅವಳು ನಿನ್ ಮುಂದೆ ಏನೂ ಇಲ್ಲ. ಆದರೆ ನೀನು ಅವಳಾಗಲ್ಲ. ನಿನಗೆಲ್ಲ ಗೊತ್ತು. ಮಾತು, ಪ್ರೀತಿ, ಆಟ, ಪಾಠ, ಸಲುಗೆ, ಸರಸ ಎಲ್ಲ ಎಲ್ಲ ಆಲ್ರೌಂಡರ್ ಕಣೆ ಸ್ಮಿತಾ ನೀನು. ನೀನನ್ನ ಆಲ್ ಇನ್ ಒನ್ ತರ. ಬೇಕು ಅಂತಾನೆ ಆ ರಾಜಲಕ್ಷ್ಮಿನ ನಾನು ತಪ್ಪಿಸಿ ಸ್ಟೇಟ್ ಟೀಮ್ಗೆ ನಾನೇನು ಸೆಲೆಕ್ಟ್ ಮಾಡಿದೆ. ನೀ ಸೆಲೆಕ್ಟ್ ಆಗಿರೋ ಸಂತೋಷದಲ್ಲಿ ಇರ್ಬೇಕಾದ್ರೇನೆ ನನ್ನ ಮನ್ಸಲ್ಲಿರೋ ಮಾತನ್ನ ಹೇಳಬೇಕು ಅಂತ ಇಷ್ಟು ದಿನ ಕಾದೆ. ಅಸ್ಮಿತಾ, ಐ ಲವ್ ಯು. I love you so much. ಆಫ್ ಮಾಡು. ಅಸ್ಮಿತಾ, ಶೌರ್ಯ ಹಾಗೆ ಬಿದ್ದಿದ್ದಾನೆ ಅಂದ್ರೆ ಡೋಸ್ ಜಾಸ್ತಿ ಆಗಿರ್ಬೇಕು. ಬೆಳಿಗ್ಗೆವರೆಗೂ ಹೇಳಲ್ಲ. ಇವಾಗ ಏನ್ ಮಾಡ್ತೀಯಾ? ಈ ಹೊಡೆತದಿಂದ ರಾಜಲಕ್ಷ್ಮಿ ಉಸಿರೇ ನಿಂತೋಗುತ್ತೇನೋ ಕಣೆ. ಅವಳ ಉಸಿರು ನಿಲ್ಲತ್ತೋ ಇಲ್ವೋ, ಆದ್ರೆ ಅವಳ ಮದ್ವೆ ಅಂತೂ ನಿಂತು ಹೋಗತ್ತೆ. ಆದ್ಯ ಅನ್ನೋ ಹೆಸರು ನನ್ನ ರಕ್ತದಲ್ಲಿ ಬೆರ್ತು ಹೋಗಿದೆ. ಸೀನುಗ್ ಹೊಡೆದಿದ್ದಕ್ಕೆ ತುಂಬಾ ಯೋಚನೆ ಮಾಡ್ತಿದ್ದೀರಲ್ಲ? ಹೌದು ಜಾನಕಿ,
ಮುಂದೆ ಅವನ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ತಿದ್ದೆ. ಯಜಮಾನಿಕೆ ಮತ್ತೆ ಪ್ರೀತಿ ಮಧ್ಯದಲ್ಲಿ ಒದ್ದಾಡ್ತಾ ಇದ್ದೀನಿ ಜಾನಕಿ. ಅವನಿಗೆ ನ್ಯಾಯ ಹೇಳೋಕ್ಕಾಗ್ದೆ, ನ್ಯಾಯ ಕೊಡೋಕ್ಕಾಗ್ದೆ ನನಗೆ ನಾನೇ ದೋಷಿಯಾಗಿ ಉಳಿದು ಬಿಡ್ತೀನೇನೋ ಅಂತ ಅನ್ನಿಸ್ತಿದೆ ಜಾನಕಿ. ಎಷ್ಟೋ ಕಷ್ಟದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ನಾನು ಸೀನು ಆದ್ಯ ವಿಷಯದಲ್ಲಿ ಕಷ್ಟದ ಮಧ್ಯ ಪ್ರಶ್ನೆಯಾಗಿ ಉಳ್ಕೋತಾ ಇದ್ದೀನಿ. ಅವರಿಬ್ರು ಇವತ್ತಿಗೂ ಕೂಡ ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಅಲ್ಲರಿ, ಅವರಿಬ್ಬರನ್ನು ಒಂದು ಮಾಡಿಬಿಟ್ರೆ ಸರಿ ಹೋಗುತ್ತಲ್ವಾ? ಅವ್ರ ಪ್ರೀತಿನ ಗೆಲ್ಲೋ ಹಾಗೆ ಮಾಡೋದು ಒಂದು ರೀತಿ ನ್ಯಾಯನೇ ಅಲ್ವಾ? ಆಗ ನಿಮ್ಮನ್ನ ಅಪರಾಧಿ ಭಾವನೆ ಕಾಡೋದಿಲ್ಲ. ಹೀಗೆ ಮಾಡಿಬಿಟ್ರೆ ಸರಿ ಹೋಗುತ್ತಲ್ವಾ? ಅವರನ್ನು ಒಂದು ಮಾಡಬೇಕು ಅನ್ನೋ ಮಮಕಾರ ನನಗಿದೆ, ಆದರೆ ಅಧಿಕಾರ ನನಗೆಲ್ಲಿದೆ ಜಾನಕಿ? ಆದ್ಯ ಕೂಡ ನನ್ನ ಸ್ವಂತ ಮಗಳೇ ಅನ್ಕೊಳ್ಳೋ ಅಭಿಮಾನ ನನಗಿದೆ, ಆದರೆ ಅವಳ ಜೀವನಕ್ಕೆ ಸಂಬಂಧಪಟ್ಟಿರೋ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋಂಥ ಹಕ್ಕು ನನಗಿಲ್ಲ ಅಲ್ವಾ? ಅದು ಕಿಶೋರ್ ಕೈಯಲ್ಲೇ ಇದೆ. ಹಾಗಿದ್ರೆ ಕಿಶೋರ್ ಅವ್ರ ಹತ್ರನೇ ಮಾತಾಡಿ ನೋಡೋಣ. ರಾಜಾರಾಮ್ ಅವರೇ, ಜಾನಕಿ ಅವರೇ, ನಿದ್ದೆ ಮಾಡದೆ ಈ ಟೈಮಲ್ಲಿ ಇಲ್ಲಿ ಏನಾಯ್ತು? ಮತ್ತೇನಾದ್ರೂ ಸಮಸ್ಯೆನಾ? ಒಂದು ಕಡೆಯಿಂದ ನೋಡಿದ್ರೆ ಸಮಸ್ಯೆಯಾಗೆ ಕಾಣ್ತಿದೆ ಕಿಶೋರ್, ಆದ್ರೆ ಇನ್ನೊಂದು ಕಡೆಯಿಂದನೂ ನೋಡಿದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಿರೋದು ಕರೆಕ್ಟ್ ಅಲ್ವೇನೋ ಅಂತ ನನಗನ್ನಿಸ್ತಿದೆ. ನೀವು ಮಾತಾಡ್ತಿರೋದು ಸೀನು ಬಗ್ಗೆನಾ? ಆದ್ಯ ಬಗ್ಗೆ ಕೂಡ. ಆದ್ಯ ಆದಿತ್ಯನ ಮದುವೆ ಆಗ್ತಿರೋಂಥ ಹುಡುಗಿ. ಸೀನು ಜೊತೆ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ. ಸೀನುನ ಮನಸ್ಸಿಂದ ಪ್ರೀತಿಸ್ತಾ ಇರೋ ಆದ್ಯನ್ನ ಆದಿತ್ಯನ ಜೊತೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿರೋದು ನಿಮಗೆ ಸರಿ ಅನ್ಸುತ್ತಾ ಕಿಶೋರ್? ಇದ್ರಲ್ಲಿ ಅನ್ಸೋದೇನಿದೆ? ಆದ್ಯ ಕೂಡ ಆದಿತ್ಯನೇ ಮದುವೆ ಆಗ್ಬೇಕು ಅಂತಿದ್ದಾಳಲ್ವಾ? ಅನ್ಕೊಂಡ್ಲು, ಆದ್ರೆ ಅವಳು ಇಷ್ಟಪಟ್ಟು ಅಲ್ಲ ಅಲ್ವಾ ಕಿಶೋರ್? ಈಗೊಂದು ವೇಳೆ ಆದ್ಯ ಆದಿತ್ಯನ ಮದುವೆ ಮಾಡಿಕೊಂಡ್ರು ಅವಳು ಸಂತೋಷವಾಗಿರ್ತಾಳೋ ಇರೋಲ್ವೋ ಕಿಶೋರ್? ಮೊನ್ನೆವರೆಗೂ ಸೀನು ಮತ್ತೆ ಆದ್ಯಂಗೆ ಅಡ್ಡವಾಗಿ ಚಾರು ಇದ್ಲು, ಈಗ ಚಾರು ಇಲ್ವಲ್ಲ. ಅವರಿಬ್ರು ಒಂದು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅನ್ನಿಸ್ತು, ಆದ್ರೆ ಒಂದು ಮಾಡೋ ಹಕ್ಕು ನನಗಿಲ್ಲ. ಆ ಹಕ್ಕು ನಿನ್ ಕೈಲಿರೋದಕ್ಕೆ ಹೇಳ್ತಾ ಇದ್ದೀನಿ ಕಿಶೋರ್. ಒಂದು ಸಲ ಯೋಚನೆ ಮಾಡಿ ನೋಡು. ಆದ್ಯ ಸೀನು ಇಬ್ರು ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಅವರಿಬ್ರು ಒಂದು ಮಾಡಿಬಿಟ್ರೆ ಅವರು ನಮ್ಮ ಕಣ್ಮುಂದೆನೇ ಇರ್ತಾರಲ್ವಾ? ಇರ್ತಾರೆ ಅನ್ನೋ ಗ್ಯಾರಂಟಿ ನನಗೆ ನೀವು ಕೊಡೋದಿಕ್ ಸಾಧ್ಯನಾ ಜಾನಕಿ ಅವರೇ? ಕಿಶೋರ್ ಅವರೇ, ಹೌದು, ನನಗೆ ಆದ್ಯನ್ ಪ್ರೀತಿ ಮೇಲೆ ನಂಬಿಕೆ ಇದೆ, ಆದ್ರೆ ಸೀನು ಕ್ಯಾರೆಕ್ಟರ್ ಮೇಲೆ ನಂಬಿಕೆ ಇಲ್ಲ. ಆದ್ಯನ ಪ್ರೀತಿಸಿದವನೇ ಅವನೇ, ಆಮೇಲೆ ಆದ್ಯ ಬೇಡ ಅಂತ ಹೇಳಿದವನು ಕೂಡ ಅವನೇ. ಚಾರುನ ಮದುವೆ ಮಾಡ್ಕೊಂಡಿದ್ದು ಅವನೇ. ಮದುವೆ ಮಾಡ್ಕೊಂಡಾದ ನಂತರ ಮತ್ತೆ ಆದ್ಯ ಬೇಕು ಅಂತ ಹೇಳ್ತಾ ಇರೋದು ಕೂಡ ಅವನೇ. ಈಗ ಚಾರು ಅವನ ಜೀವನದಿಂದ ಹೊರಟಾಗಿದ್ದಾಳೆ, ಕರೆಕ್ಟೇ. ಆದ್ಯನ್ ಕೊಟ್ಟು ಮದುವೆ ಮಾಡ್ತೀವಿ. ಆಗ ಆದ್ಯನ್ ಜೊತೆ ಇರ್ತಾನ ಇರಲ್ವಾ ಅನ್ನೋದು 100% ಹೇಳಕ್ಕಾಗಲ್ಲ. ಯಾಕಂದ್ರೆ
ಈ ಸೀನು ತನ್ನ ಮಾತಿನ ಮೇಲೆ ನಿಲ್ದೇ ಇರೋವಂಥವನು. ಅಂಥವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಕೊಡೋದಕ್ಕೆ ನನಗಿಷ್ಟ ಇಲ್ಲ. ನಾನು ಮಾಡ್ಕೊಡೋದೂ ಇಲ್ಲ. ಈಗ ಆದ್ಯ ಪ್ರೀತಿಸೋನಿಗಿಂತ ಆದ್ಯನ ಪ್ರೀತಿಸೋನೇ ನಮಗೆ ಬೇಕಾಗಿರೋದು. ಆದಿತ್ಯನ ಮೇಲೆ 100% ನಂಬಿಕೆ ನನಗಿದೆ. ನಾನು ಇದ್ರೂ ಇಲ್ಲದೇ ಇದ್ರೂ ಆದಿತ್ಯ ಆದ್ಯನ ಪ್ರೀತಿಯಿಂದ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ ರಾಜಾರಾಮ್ ಅವರೇ. ಆ ನಂಬಿಕೆ ನನಗೆ ಸೀನು ಮೇಲೆ ಖಂಡಿತ ಇಲ್ಲ. ನನ್ನ ಕ್ಷಮಿಸಿ ರಾಜಾರಾಮ್ ಅವರೇ. ಆದ್ಯ ಹತ್ರ ಸಿಗದೇ ಇರೋ ಉತ್ತರ ನೀನ್ ಹಂಗ್ ಮಾತಾಡ್ಬೋದಾ? ತಪ್ಪು ತಾನೆ. ಬೆಳಗ್ಗೆ ಎದ್ರೆ ಪೂಜಾರಿ ತರ ಬೊಟ್ಟಿಟ್ಕೊಂಡು ದೊಡ್ಡ ಜಡ್ಜ್ ತರ ಇದು ರೈಟು ಇದು ರಾಂಗು ಅಂತ ಮಾತಾಡ್ತೀಯಲ್ಲ, ಮತ್ತೆ 2 ದಿವಸದಲ್ಲಿ ಆದ್ಯ ಜೊತೆ ನನ್ ಮದ್ವೆ ಇಟ್ಕೊಂಡು ಆದ್ಯನ ಸೀನುನ ಒಂದ್ ಮಾಡೋ ಯೋಚನೆನ ಹೇಗಯ್ಯ ಮಾಡ್ತೀಯಾ? ಹೇಗ್ ಮಾಡ್ತೀಯಾ? ಚಿಕ್ಕ ವಯಸ್ಸಿಂದ ಆದ್ಯ ಅಂದ್ರೆ ನನಗೆ ಎಷ್ಟು ಇಷ್ಟ ಅಂತ ಗೊತ್ತಾ ನಿನಗೆ? ಆದ್ಯ ಅಮೆರಿಕಾಯಿಂದ ಈ ಡರ್ಟಿ ಪ್ಲೇಸಿಗೆ ಬಂದ್ರೆ ಎಷ್ಟು ಬೇಜಾರಾಯ್ತು ಅಂತ ಗೊತ್ತಾ ನಿನಗೆ? ನನ್ ಏಮ್ ಏನು ಗೊತ್ತಾ? ನನ್ ಡ್ರೀಮ್ ಏನು ಅಂತ ಗೊತ್ತಾ? ನನ್ ಗೋಲ್ ಏನು ಅಂತ ಗೊತ್ತಾ ನಿನಗೆ? ಎಲ್ಲ ಆದ್ಯನೇ. ಆದ್ಯನ ಮದುವೆ ಮಾಡ್ಕೊಳ್ಳೋದೆ ನನ್ನ ಏಮ್, ನನ್ನ ಡ್ರೀಮ್, ನನ್ನ ಗೋಲು ಕೂಡ. ಅದಿನ್ನೇನು ಈಡೇರುತ್ತೆ ಅಂತ ನಾನು ಹ್ಯಾಪಿ ಆಗಿದ್ರೆ ಇನ್ನೊಂದ್ 2 ದಿವಸದಲ್ಲಿ ಆದ್ಯ ಕುತ್ತಿಗೆಗೆ 3 ಗಂಟೆ ಕಟ್ತೀನಿ ಅಂತ ನಾನು ಖುಷಿಯಲ್ಲಿದ್ರೆ ನನ್ನ ಆಸೆಗಳಿಗೆ ನೀರೇರಿತ್ಯ. ಪಾಪ ಕಿಶೋರ್ ಅಂಕಲ್ ಒಳ್ಳೆಯವರಾಗಿದ್ದಕ್ಕೆ ಒಪ್ಕೊಳ್ಳಿಲ್ಲ. ಇಲ್ಲ ಅಂದಿದ್ರೆ ನಿನ್ನಿಂದ ಆದ್ಯ ಮಿಸ್ ಆಗ್ಬಿಡ್ತಿದ್ಲು. ನಿನ್ನ ಅಳಿಯನ್ಗೋಸ್ಕರ ಎಥಿಕ್ಸ್ ನ ನೋಡಿ ನನ್ನೇ ಬಲಿ ಮಾಡ್ಬೇಕು ಅಂತ ನೋಡ್ತೀಯ. ಆದ್ಯ ನಿನ್ನ ಹೀರೋ ತರ ನೋಡ್ತಿದ್ದಾಳೆ, ಆದ್ರೆ ನಿನ್ಗೆ ಅಷ್ಟೊಂದೆಲ್ಲ ಸೀನ್ ಇಲ್ಲ. ನೀನ್ ವಿಲನ್ ರಾಜಾರಾಮ್, ವಿಲನ್ ನೀನು. ನನ್ನ ಪ್ರೀತಿಗೆ ಅಡ್ಡವಾಗಿರೋ ವಿಲನ್ ನೀನು. ನೋಡು ನಿನ್ನ ಏನ್ ಮಾಡ್ತೀನಿ ಅಂತ ನೋಡು. ನನಗೇನಾದ್ರೂ ಒಂಚೂರು ಧೈರ್ಯ ಇದ್ದಿದ್ರೆ ಈ ಪಂಚ್ಗಳನ್ನ ಡೈರೆಕ್ಟ್ ಆಗಿ ನಿನ್ ಫೇಸ್ಗೆ ಕೊಡ್ತಾ ಇದ್ದೆ. ಆದ್ರೂ ನಿನ್ನಂತೂ ಬಿಡಲ್ಲ. ನಾನ್ ಹೊಡಿದೇ ಇದ್ರು ನಮ್ಮ ಅಪ್ಪನ ಕೈಯಿಂದ ಹೊಡಿಸ್ತೀನಿ ನಿನ್ಗೆ. ನಮ್ ಡ್ಯಾಡಿ ಅಷ್ಟೇನ್ ಸಾಫ್ಟ್ ಅಲ್ಲ, ಬೀಸ್ಟ್ ಅಂಡ್ ಸ್ಯಾಡಿಸ್ಟ್. ನಮ್ಮ ಅಪ್ಪನಿಗೆ ಹೇಳಿ ನಿನ್ನನ್ನು ಆ ಸೀನನ್ನು ಸರಿಯಾಗಿ ರೋಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಆದಿತ್ಯ ಅಲ್ವೇ ಅಲ್ಲ. ನೆನ್ಪಿಟ್ಕೋ. ರಾಜಲಕ್ಷ್ಮಿ, ಬಾಮ್ಮ ಕೂತ್ಕೋ. ನಾನು ಕೂತ್ಕೊಳ್ಳೋದಕ್ಕೆ ಬಂದಿಲ್ಲ ಅತ್ತೆ. ನಿಮ್ ಮಗನ ಹತ್ರ ನ್ಯಾಯ ಕೇಳಕ್ ಬಂದಿದ್ದೀನಿ. ನ್ಯಾಯ ಕೇಳೋದು ಅಂದ್ರೆ ಏನಮ್ಮ? ಏನ್ ಮಾಡ್ದ ಅವನು? ಅದನ್ನ ಅವ್ರ ಹತ್ರನೇ ಹೇಳಿಸ್ತೀನಿ. ಎಲ್ಲಿದ್ದಾರೆ ಅವರು? ಟೆರೆಸ್ ಅಲ್ಲಿದ್ದಾರ, ರೂಮ್ ಅಲ್ಲಿದ್ದಾರ? ಆ ರೂಮಲ್ಲಿ ಇಲ್ಲ, ಈ ರೂಮಲ್ಲಿ ಇದ್ದಾರಾ? ಏನಮ್ಮ? ಎಲ್ಲಿ ಅತ್ತೆ? ನಿಮ್ ಮಗ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ನಾನು ಬಂದಿದ್ದೀನಿ, ಏನಾದ್ರೂ ನೋಡಿದ್ರಾ? ನನಗೆ ಕಾಣಿಸ್ಬಾರ್ದು ಅಂತ ಬಚ್ಚಿಟ್ಕೊಂಡಿದ್ದಾರಾ ಹೇಗೆ? ಅವನೇ ಯಾಕಮ್ಮ ಬಚ್ಚಿಟ್ಕೋತಾನೆ? ಅಷ್ಟಕ್ಕೂ ಏನ್ ನಡೆದಿದೆ? ಏನ್ ಮಾಡ್ದ ಅವನು? ತುಂಬಾ ಮಾಡಿದ್ದಾರೆ ಮಾವ. ತುಂಬಾ ದೊಡ್ಡ ಮೋಸ ಮಾಡಿದ್ದಾರೆ. ತುಂಬಾ ದೊಡ್ಡ ದ್ರೋಹ ಮಾಡಿದ್ದಾರೆ. ಇಷ್ಟು ದಿನ ಅವ್ರೇನೇ ಹೇಳಿದ್ರು ನಿಜ ಅನ್ಕೊಂಡು ದಟ್ಟಿ ತರ ನಂಬಿಟ್ಟೆ. ಆದ್ರೆ ಇವಾಗ್ಲೇ ನಂಗೆ ಅರ್ಥ ಆಗ್ತಿರೋದು ಅವ್ರು ಹೇಳಿರೋದೆಲ್ಲ ಸುಳ್ಳು ಅಂತ. ಅವ್ರು ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತಾರೆ ಅಂತ ಹುಚ್ಚಿ ತರ ನಂಬಿಟ್ಟೆ. ಅವ್ರು ಮಾಡಿರೋದೆಲ್ಲ ಮೋಸನೇ. ಇಲ್ಲಮ್ಮ ರಾಜಲಕ್ಷ್ಮಿ, ಅವನು ಮೋಸ ಮಾಡೋಂತನಲ್ಲಮ್ಮ.
ಅವನು ಸುಳ್ಳು ಹೇಳೋನಲ್ಲಮ್ಮ. ನೀನೇನೋ ದ್ರೋಹ ಮೋಸ ಅಂತ ದೊಡ್ಡ ದೊಡ್ಡ ಮಾತಾಡ್ತಾ ಇದೀಯಮ್ಮ. ಅಯ್ಯೋ, ದೊಡ್ಡ ದೊಡ್ಡ ಮಾತುಗಳೇ ಮಾವ. ಆದ್ರೆ ನಿಮ್ ಮಗಂಗೆ ಅದೆಲ್ಲ ಚಿಕ್ಕ ಚಿಕ್ಕದೆ. ನಾನು ಕೂಡ ನಿಮ್ ತರನೇ ಮಾವ. ಅವ್ರಿಗೆ ಸುಳ್ಳೆಲ್ಲ ಹೇಳೋದಕ್ ಬರಲ್ಲ, ಕಳ್ತನ ಕಪಟ ಗೊತ್ತಿಲ್ಲ ಅಂತ, ಕರುಣಾಮಯಿ ಅಂತ ಅವನ ಅಸಲಿ ವಿಗ್ರಹನ ಮನ್ಸಲ್ಲೇ ಇಟ್ಕೊಂಡು ಪ್ರೀತಿಸ್ಕೊಂಡು ಅವನ ಉತ್ಸಾಹ ವಿಗ್ರಹನ ತಲೆ ಮೇಲೆ ಇಟ್ಕೊಂಡು ಇಷ್ಟಕ್ಕೂ ಏನ್ ನಡೀತಾ ಇದೆ? ಅಲ್ಲ, ನನಗೇನು ಗೊತ್ತೇ? ಎಲ್ಲವರು ಮೇಲೂ ಇಲ್ಲ, ಒಳಗೂ ಇಲ್ಲ, ರೂಮಲ್ಲೂ ಇಲ್ಲ, ಕೆಳಗಡೆನೂ ಇಲ್ಲ. ಅವನು ರಾತ್ರಿಯಿಂದ ಮನೆಗೆ ಬಂದಿಲ್ಲಮ್ಮ. ಏನು, ರಾತ್ರಿಯಿಂದ ಮನೆಗೆ ಬಂದಿಲ್ವಾ? ಅಂದ್ರೆ ಇಡೀ ರಾತ್ರಿ ಅಲ್ಲೇ ಇದ್ದಾರಾ? ಅಯ್ಯೋ ದೇವ್ರೆ, ನೋಡಿದ್ರ ನಿಮ್ಮ ಮಗ ಎಷ್ಟು ಕೆಟ್ಟವನು? ಅಲ್ಲಿ ಅಂದ್ರೆ ಎಲ್ಲಮ್ಮ? ನನ್ಗೆ ಹೇಳು, ನಾನ್ ನೋಡ್ತೀನಿ. ಅಯ್ಯೋ ಬೇಡ ಅತ್ತೆ, ನಿಮ್ಮಂತವ್ರೆಲ್ಲ ಅಂತ ಜಾಗಕ್ಕೆ ಹೋಗ್ಬಾರ್ದು. ಇನ್ನು ನಿಮ್ ಮಗ ತುಂಬಾ ಒಳ್ಳೆವನು, ಬಾಯಲ್ಲಿ ಬೆಳ್ಳಿಟ್ರೆ ಕಚ್ಚಕ್ಕೂ ಬರಲ್ಲ ಅನ್ಕೊಂಡಿದ್ದೀರೇನೋ. ಅವ್ರು ಅದನ್ನೆಲ್ಲ ಮೀರಿ ಬೆಳೆದ್ ಬಿಟ್ಟಿದ್ದಾರೆ. ನಾನೇ ಹೋಗಿ ನೋಡ್ಕೊಳ್ತೀನಿ, ಬಿಡಿ. ಅಯ್ಯೋ ಏನಮ್ಮ, ರಾಜಲಕ್ಷ್ಮಿ. ಏನ್ರಿ ಇದೆಲ್ಲ? ರಾಜಲಕ್ಷ್ಮಿನ ಹೀಗೆ ಯಾವತ್ತೂ ನೋಡಿಲ್ಲ. ನಾನು ಮಾತ್ರ ನೋಡಿದ್ದೀನಾ? ಇಷ್ಟಕ್ಕೂ ಏನ್ ನಡೀತಾ ಇದೆ ರೀ? ಹೇಳಿದ್ರೆ ತಾನೇ ಗೊತ್ತಾಗೋದು. ಅವಳು ಆ ಥರ ಮಾತಾಡ್ತಾ ಇರೋದು ನೋಡಿದ್ರೆ ಏನಾಗಿದೆ ಅಂತ ನನಗೂ ಭಯ ಆಗ್ತಾ ಇದೆ. ಇನ್ನೂ ಅಲ್ಲೇ ಇದ್ದಾರೆ ಅಂತ ಹೇಳ್ತಿದ್ದಾಳೆ, ಎಲ್ಲಿ ಅಂದ್ರೆ ಹೇಳ್ತಾ ಇಲ್ಲ. ಏನೂ ಅರ್ಥ ಆಗ್ತಾ ಇಲ್ಲ. ಆದಿತ್ಯನಿಗೆ ಟಿಫನ್ ಕೊಡಮ್ಮ. ಸರಿ ದೊಡಮ್ಮ. ಆದಿತ್ಯ, ಟಿಫನ್ ರೆಡಿ. ಹಲೋ, ಆದ್ಯ ಕರೆದಿದ್ದು ನನ್ನನ್ನ ಅಲ್ಲ ಬ್ರೋ, ನನ್ನ ಕರೆದಿದ್ದು. ನಿನ್ ಹೆಸರು ಆದಿತ್ಯನಾ? ಅಲ್ಲ, ನನ್ನ ಹೆಸರು ಆದಿತ್ಯ. ಆದಿತ್ಯ ಅಂತಾನೆ ಕರೆದಿದ್ದು. ಆದ್ಯ ಸೀನು ಅಂತ ಕರೆದಿದ್ದು ಬ್ರೋ. ಆದ್ರೆ ನೀನೇ ನಿನ್ನ ಹೆಸರು ಕರೆದ ಹಾಗೆ ದೊಡ್ಡದಾಗಿ ಬಂದಿರೋದು. ಏಯ್, ಆದ್ಯ, ನೀನ್ ಟಿಫನ್ ಕರೆದಿದ್ದು ನನ್ನೇನಾ ಸೀನುನಾ? ನಿನ್ನೆ ಆದಿತ್ಯ. ಕೇಳಿಸ್ಕೊಂಡ್ಯಾ? ನನ್ನನ್ನೇ ಅಂತ ಕರೆದಿದ್ದು. ಆ ಟಿಫನ್ ನನಗೆ ಕೊಡು. ಆಗ್ಲೇ ನನ್ನ ಕರೆದ್ಲು, ಇವಾಗ ನಿನ್ನ ಕರೆದ್ಲು ಅಂತ ಹೇಳ್ತಿದ್ದಾಳೆ. ನಂಬಿಡ್ತೀಯಾ? ನಂಬ್ತೀನಿ. ಹಂಗಂದ್ರೆ ಇರು, ನಿನ್ ಕಣ್ ತೆರೆಸ್ತೀನಿ. ನಿನಗಿಷ್ಟ ಆಗಿರೋ ಟಿಫನ್ ಏನು? ಬ್ರೆಡ್ಡು ಜಾಮು ಅಲ್ವಾ? ನಿನ್ನ ಕರೆದ್ರೆ ನಿನಗಿಷ್ಟ ಇರೋ ಅಂತ ಬ್ರೆಡ್ಡು ಜಾಮ್ನ ಇಡಬೇಕು ತಾನೆ. ನನಗಿಷ್ಟ ಇರೋ ಉಪ್ಪಿಟ್ಟು ಕೇಸರಿ ಬಾತ್ನ ಯಾಕೆ ಇಟ್ಟಿದ್ದಾಳೆ? ಇವಾಗ ಹೇಳು. ಆದ್ಯ ಪ್ರೀತಿಯಿಂದ ಟಿಫನ್ ಕೊಟ್ಟಿರೋದು ಯಾರಿಗೆ? ನಿನಗೇನೆ. ಆದಿತ್ಯ, ಮನೇಲಿ ಬ್ರೆಡ್ ಇಲ್ಲ, ಅದಕ್ಕೆ ನಿನಗ ಉಪ್ಪಿಟ್ಟನ್ನ ನಾನು ಹಾಕೊಟ್ಟೆ. ಅವನ್ ಮಾತು ನಂಬೇಡ. ಹೌದಾ? ಬ್ರೋ, ನಂಬೇಡ ಬ್ರೋ, ಸುಳ್ಳು ಹೇಳ್ತಿದ್ದಾಳೆ. ಹೌದು, ಅದೇ ನಿಜ ಆಗಿದ್ರೆ ಅವಳು ನಿಜವಾಗ್ಲೂ ಪ್ರೀತಿಯಿಂದ ನನಗ್ ಮಾಡಿರೋ ಟಿಫನ್ ನನಗೆ ಅಂತ ಹಿಡ್ದೆ ಹೋದ್ರೆ ಪ್ಲೇಟ್ ಕಿತ್ಕೊಳಕ್ ಹೇಳು ನೋಡೋಣ. ಏನ್ ಬ್ರೋ ನೋಡ್ತಿದ್ಯಾ? ಪ್ರೀತಿ ಇಲ್ಲ ಅಂದ್ರೆ ಪ್ಲೇಟ್ ಕಿತ್ಕೊಳಕ್ಕೆ ಏನ್ ಪ್ರಾಬ್ಲಮ್ಮು? ಹೌದಲ್ವಾ ಆದ್ಯ? ಮತ್ತ ಅವನ ಹತ್ರ ಪ್ಲೇಟ್ ಇಸ್ಕೋ. ಕಮಾನ್ ಆದ್ಯ. ಹಾಗೆ ಒಬ್ರು ತಿನ್ನೋ ಪ್ಲೇಟ್ನ ಕಿತ್ಕೋಬಾರ್ದು ಆದಿತ್ಯ.
ನಾನು ಆ ಕೆಲಸನ ಮಾಡಕ್ಕಾಗಲ್ಲ. ಕೇಳಿಸ್ಕೊಂಡ್ಯಾ? ಇದೇ ಪ್ರೀತಿ ಅಂದ್ರೆ